ಮುಳಬಾಗಿಲು ತಾಲೂಕಿನ ಪಿಚ್ಚಗೊಂಡ್ಲಹಳ್ಳಿ ಪಂಚಾಯಿತಿಗೆ ಸೇರಿದ ಮಿಟ್ಟಹಳ್ಳಿ ಗೇಟ್ ಹತ್ತಿರ ಹುಲ್ಲುಸಡ್ಡುಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವುದರಿಂದ 3 ಹಸುಗಳನ್ನು ಆ ಒಂದು ಸಡ್ನಲ್ಲಿ ಕಟ್ಟಹಾಕಿದ್ದು 2 ಹಸುಗಳು ಆ ಬೆಂಕಿಯನ್ನು ನೋಡಿ ಅಲ್ಲಿಂದ ತಪ್ಪಿಸಿಕೊಂಡು ಪರಾರೆಯಾಗಿರುತ್ತದ. ಒಂದು ಹಸುವಿಗೆ ಮಾತ್ರ ಗಂಭೀರವಾದ ಗಾಯಗಳಾಗಿ ತುಂಬಾ ಅನಾಹುತವಾಗಿದೆ. ಕರ್ನಾಟಕ ಸರ್ಕಾರ ಪ್ರತಿಯೊಂದು 2-3 ಕಿಲೋಮೀಟರ್ ಒಂದೊಂದು ಬಾರಿಗೆ ಲೈಸೆನ್ಸ್ ಕೊಟ್ಟಿರುವುದರಿಂದ ಈ ಬಾರುಗಳಲ್ಲಿ ಕುಡಿದು ರಾತ್ರಿ ವೇಳೆಯಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅನಾಹುತಾಗೆ ಕಾರಣರಾಗಿರುತ್ತಾರೆ. ಸುಮಾರು ರಾತ್ರಿ 12 ಗಂಟೆ ಸಮಯದಲ್ಲಿ ಗ್ರಾಮಕ್ಕೆ ಸಂಬಂಧಿಪಟ್ಟ ಪೊಲೀಸ್ ಬೀಟ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹಾರಿಸಿ ಯಾವುದೇ ಪ್ರಾಣ ಅಪಾಯವಿಲ್ಲದೆ ಕಾಪಾಡಿರುತ್ತಾರೆ. ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕುತ್ತಿರುವುದರಿಂದ ಹಸುಗಳಿಗೆ ಇತರ ಬೆಂಕಿ ಹಚ್ಚಿರುವ ಹಿಡಿಗೇಡಿಗಳನ್ನು ಮತ್ತು ಹಳ್ಳಿಗಡುಗಳಲ್ಲಿ ಬಾರೋ ಲೈಸೆನ್ಸ್ಗಳನ್ನು ರದ್ದು ಮಾಡಬೇಕಾಗಿ ಹಳ್ಳಿ ಜನರ ಆಕ್ರೋಶವಾಗಿದೆ. ಒಂದು ಹಸುವಿನ ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಗಾಯಗೊಂಡಿದೆ ಹಾಗೂ ಹಸುಗಳಿಗೆ ಕಾವಲಿ ಇದ್ದ ವೃದ್ಧಾಪಕ ವಯಸ್ಸಿನ ಮುನಿಸ್ವಾಮಿರವರನ್ನು ಮನೆಗೆ ಚಿಲಿಕೆ ಹಾಕಿ ಈ ಘಟನೆ ನಡೆದಿರುತ್ತದೆ. ಮನೆಯಿಂದ ತಪ್ಪಿಸಿಕೊಂಡ ವೃದ್ಧಾಪ ವಯಸ್ಸಿನ ಮುನಿಸ್ವಾಮಿ ರೋಡಿಗೆ ಬಂದು ಕಿರಿಚಾಡಿ ಜನರನ್ನು ಕರೆದು ಈ ಬೆಂಕಿ ಅನಾಹುತವನ್ನು ತಪ್ಪಿಸಿರುತ್ತಾನೆ. ಈ ಬಡ ಕುಟುಂಬಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕಾಗಿ ಬಾಬು ಮಡ್ರು ಕುಟುಂಬದವರು ಹಾಗೂ ಗ್ರಾಮಸ್ಥರು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರಾದ ಪ್ರಕಾಶ್ ಗೌಡರವರ ಆಕ್ರೋಶವಾಗಿದೆ. ಕರ್ನಾಟಕ ಸರ್ಕಾರ ಹಳ್ಳಿಗಾಡು ಪ್ರದೇಶಗಳಲ್ಲಿ ಬಾರುಗಳಿಗೆ ಲೈಸೆನ್ಸ್ ರದ್ದು ಮಾಡಬೇಕಾಗಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು. ಗೊಡ್ಡು ಬದುಕೊಂಡಿದ್ದಿತ್ತು. ಬಾ ಮ್ಯಾಥ್ నుంచి ಗಣಕರ್ಲಂತ ಅದೆಲ್ಲ ಆಗೋಗಿದೆ ಬಿಡು. Bobo, vamos ter. మంట అవుతుంది కొంచెంసేపు. కాదప్పా ఆడకుస్తాం చూడండి ఆ బొబ్బులో తీసుకో. హలో చాలా పిలుకోరప్ప గురు తెస్తే హలో ఏం తీసుకొని వచ్చి రాగినట్లే
ಅವರೆಲ್ಲ ಚುಚ್ಚಿದ್ದಾರೆ ಅಲ್ಲೆಲ್ಲ ಹಚ್ಚಪ್ಪ ಮುದ ఇదంతా పోయి ఈత పోయి ಪೊಲೀಸ್ ಬಂದಿದ್ರು ಅಷ್ಟೊತ್ತಲ್ಲಿ ಬಿಟ್ಟು ಪೊಲೀಸ್ తీసుకోండి బాబా నువ్వు నేను ఓపెన్ చేసింది వేరంతా పోయాలి క్లీన్గా ఒకేలా తీసుకోరా అరసే ఎంత తీసుకోరా బాబు వాళ్ళు ఎవరు నన్ను పట్టుకోమని ఆడొచ్చేసి నువ్వు ఆ పక్క డాక్టర్ ఏడాడు ఓపెన్ చేసినాడంతా బంద్ పోయి ఆడ మధు పూసుకుంటా వస్తాడు గుంజిలాడు ఎట్లుంటుంది తీసుకుపోతున్నావు బాబు ఈ పక్క షౌకింద పూహండ్రెడ్లే ನಮಸ್ಕಾರ, ನಾನು ಡಾಕ್ಟರ್ ಚೇತನ್ ಯಾದವ್, ಪಶುವೈದ್ಯಾಧಿಕಾರಿ, ರಾಯಲ್ ಮಾಂದಿನ್ನೆ, ಗುಮ್ಕಲ್ ಪಂಚಾಯತಿ. ಅದೇ ಪಿಚ್ಚಗುಂಡ್ಲಲ್ಲಿ ಪಂಚಾಯತಿ ಸೇರಿದಂತ ಮಿಟ್ಟಳ್ಳಿ ಗ್ರಾಮದಲ್ಲಿ ರಾತ್ರಿ ಸುಮಾರು 11ರಿಂದ 11:30 ಮಧ್ಯದಲ್ಲಿ ಒಣ ಹುಲ್ಲಿನ ಬಣಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದ ಕಾರಣ ಆ ಹುಲ್ಲಿನ ಬಣದ ಕೆಳಗಡೆ ಕಟ್ಟಿದ್ದ 3 ಹಸುಗಳು ಬೆಂಕಿಯ ಅವಘಡೆಯಲ್ಲಿ ಸಿಲುಕಿ ಅದರಲ್ಲಿ 2 ಹಸು ತಪ್ಪಿಸ್ಕೊಂಡಿದ್ದಾವೆ. 1 ಹಸು ಸ್ವಲ್ಪ ಸುಮಾರು ಗಾಯಗೊಂಡಿದೆ. ಆದರೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಖಚಿತಪಡಿಸ್ತೇನೆ. ಅದೇ ರೀತಿ ಪ್ರಥಮ ಚಿಕಿತ್ಸೆಯನ್ನು ಮಾಡಲಾಗಿದೆ. ಸದ್ಯಕ್ಕೆ ಪ್ರಥಮ ಚಿಕಿತ್ಸೆ ಮಾಡಿದ್ದೇವೆ. ಗಾಯಗಳಿಗೆಲ್ಲ ಮುಲಾಮು ಹಚ್ಚಿ ಕೊಡಬೇಕಾದಂತಹ ಚುಚ್ಚುಮದ್ದನ್ನೆಲ್ಲ ಕೊಟ್ಟಿದ್ದೇವೆ. ಒಂದು 2-3 ದಿನದಲ್ಲಿ ಹಸು ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಸುವಿನ ಪರಿಸ್ಥಿತಿ ಯಾವ ತರ ಇದೆ ಸರ್? ಸದ್ಯಕ್ಕೆ ಈಗ ಅಲ್ಲಲ್ಲಿ ಸಣ್ಣ ಪುಟ್ಟ ಬೊಬ್ಬೆಗಳು ಬಂದಿದೆ. ಅದಕ್ಕೆಲ್ಲ ಔಷಧಿ ಹಚ್ಚಿದೀವಿ, ಪ್ರಥಮ ಚಿಕಿತ್ಸೆ ಮಾಡಿದೀವಿ, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಹಸು ಪಾರಾಗಿದೆ. 1 ಹಸು, 2 ಹಸು ನಾರ್ಮಲ್ ಆಗೇ ಇದ್ದಾವೆ. ಯಾವುದೇ ಸುಟ್ಟ ಗಾಯಗಳಿಲ್ಲ. ಈ 1 ಹಸುಗ್ ಮಾತ್ರ ಸ್ವಲ್ಪ ಗಟ್ಟಿ ಕಟ್ಟಿದ್ರೇನೋ ಅದು ಸಿಗಾಕೊಂಡ್ಬಿಟ್ಟಿದೆ, ಬಿಚ್ಕೊಳಕ್ಕಾಗಿಲ್ಲ. ಕೊನೆಗೆ ಅದು ಪ್ರಯತ್ನ ಮಾಡಿ ತಪ್ಪಿಸ್ಕೊಂಡು ಬಂದಿದೆ. ಸಣ್ಣ ಪುಟ್ಟ ಗಾಯಗಳಿದೆ, ಬಟ್ ಪ್ರಾಣಾಪಾಯ ಏನಿಲ್ಲ, ತೊಂದರೆ ಏನಿಲ್ಲ. కగ్గిపెట్టాయండి ఇంటి ముందు సపరానికి అగ్గిపెట్టాయండి. ఒక కాలిపోయింది, సిలికేసేసిండ్రి. అన్నకు ఆ సిలికి ఏళ్ళతో తీసుకొని అన్నకు వచ్చే కొంచెకి మంచి కింద కాలిపోయింది. అన్నకు సప్పర మాత్రం కాలిపోయింది. అన్నకు దానికి నీళ్ళు దొరకని ఉండిపోయింది. నేను అన్నకు రోడ్లో బస్సులు ఏవో పోయి అభిరుచి నిలబడుకొని అన్నకు వాళ్ళ జనాలంతా వచ్చింది. అన్నక నిమి బస్సులో ఏవో కంపెనీ బస్సులు వచ్చింది సార్. అన్నకు అక్కడ నిలేసి అన్నకు వాళ్ళంతా దిగొచ్చి ఫోన్లు చేసి అన్నకు జనాలతో వచ్చి అన్నకు అదంతా ఆడిపోయి ఒక జనాలు అనేది గుర్తుపట్టలేదు ఎవరికి? ఇద్దరు పోయింది సార్. నేను యూట్లో పనుకొని నిన్న చెల్లెచ్చుకొని నుంచి అన్నకు పోయిన లోపల పనుకుంటే వాయికులు తీసేసి ఉంటే మూసేలే సిల్కేసుకో అన్నకు సిల్కేస్తున్నారు. ಈ ದಿನ
ನಿಜವಾಗ್ಲೂ ದುರದೃಷ್ಟಕರ ದಿನ ಅಂತೇಳಿ ನಾವು ಇಚ್ಛೆ ಪಡ್ತೇವೆ. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಮೂಕ ಪ್ರಾಣಿ, ಅದ್ರ ಮೇಲೆ ನಮ್ಮ ಇಡೀ 3-4 ಜಿಲ್ಲೆಗಳು ಹೈನುಗಾರಿಕೆ ಮೇಲೆ ಜೀವನಾಧಾರವನ್ನ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬಾಬು ಮುನ್ಸ್ವಾಮಿ, ನಮ್ಮ ಊರಿನ ಮುನ್ಸ್ವಾಮಿ ಎಂಬುವರ ಮಗ ಬಾಬು, ಅವರ ಸೊಸೆ ಮತ್ತು ಅವರ ಮೊಮ್ಮಕ್ಕಳಿಬ್ರು ಎಲ್ಲರೂ ಹೈನುಗಾರಿಕೆಯನ್ನ ನಂಬಿಕೊಂಡು ಸಾಲ ಮಾಡಿ 2 ಹಸು ತಗೊಂಡಿದ್ರು. ಅದಕ್ಕೊಂದು ಕರು ಹಾಕಿತ್ತು, ಹಾಲು ಹಾಕೊಂಡು ಜೀವನ ನಡೆಸ್ತಾ ಇದ್ರು. ದುಷ್ಕರ್ಮಿಗಳು, ಯಾರೋ ಕಿಡಿಗೇಡಿಗಳು ಅಂತ ಹೇಳ್ತೀವಿ, ಅವ್ರನ್ನ ದೇಶದಲ್ಲಿರುವ ಭಯೋತ್ಪಾದಕರು ಅಂತ ಹೇಳ್ತೀವಿ. ಇಂಥ ಕೃತ್ಯವನ್ನ ಎಸಗಿ ಬೆಂಕಿ ಹಚ್ಚಿ ತೋಟದ ಮನೆ ಹತ್ರ ಇರುವಂತಹ ಹಸುಗಳಿಗೆ ಹುಲ್ಲಿನ ಮೆದೆ ಸುಟ್ಟೋಗಿದೆ. ಆ ತೋಟದ ಮನೆ ಹತ್ರ ಇರುವಂತಹ ರೂಮಿನ ಮುಂದೆ ಇರುವಂತಹ ಚಪ್ರಾನು ಸುಟ್ಟೋಗಿದೆ. ಆ ವ್ಯಕ್ತಿನ, ಮುನ್ಸ್ವಾಮಿ ಅನ್ನೋ ವ್ಯಕ್ತಿನ ರೂಮಿನ ಒಳಗಡೆ ಮಲ್ಕೊಂಡಿದ್ರೆ ಆಚೆಯಿಂದ ಚಿಲಕವನ್ನ ಹಾಕಿ ಆನಂತರ ಬೆಂಕಿ ಹಚ್ಚಿದ್ದಾರೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ರಾತ್ರಿ ಕೂಡ ಒಂದು ಗಂಟೆ ರಾತ್ರಿಯಲ್ಲಿ ನಮ್ಮ ಬೀಟ್ ಪೊಲೀಸ್ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಆ ಪೊಲೀಸ್ ಇಲಾಖೆ ಈ ಯಾರು ದುಷ್ಕರ್ಮಿಗಳಿದ್ದಾರೆ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸರ್ಕಾರಗಳು, ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರಗಳು 100 ಮೀಟರ್ಗೆ ಒಂದು ಬಾರ್ ಕೊಡ್ತಾ ಇದೆ. ಏನಕ್ಕೆ ಈ ಬಾರ್ಗಳೇನು ಅವಶ್ಯಕತೆ ಇರ್ಲಿಲ್ವಲ್ಲ? ಆ ಕಾಲದಿಂದ ಬಾರ್ಗಳೆಲ್ಲ ಬದುಕ್ತಾ ಇದ್ರ ರೈತರು. ಆ ಬಾರ್ಗಳಿಲ್ದೇ ಇದ್ದಾಗ ಅಣ್ಣ ತಮ್ಮಂದ್ರಂತೆ ಸೋದರತ್ವ ಮನೋಭಾವದಿಂದ ಬದುಕ್ತಾ ಇದ್ರು. ಕಿಲೋಮೀಟರ್ಗೆ ಒಂದು ಬಾರ್ ಕೊಡೋದು, ಎಷ್ಟು ಬೇಕೋ ಅಷ್ಟು ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ಆದಾಯ ಬರಬೇಕು. ಏನು ಆ ಬಾರ್ಗಳಿಂದಾನೇ ಸರ್ಕಾರ ನಡೆಸುವಂತ ಪರಿಸ್ಥಿತಿ, ದುಸ್ಥಿತಿಗೆ ತಲುಪಿದೆ ಸರ್ಕಾರಗಳು, ನೇರವಾಗಿ ಆರೋಪ ಮಾಡ್ತೀನಿ. ಈ ಒಂದು ಕೃತ್ಯವನ್ನ ಎಸಗಿರುವಂತಹ ಎಲ್ಲರನ್ನ ಬಂಧಿಸಿ, ಅದ್ ಯಾರೇ ಆಗಿರ್ಲಿ, ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಲಿ, ಅವ್ರು ಯಾರ ಮೇಲೇನು ಇವ್ರಿಗೆ ಅನುಮಾನ ಇಲ್ಲ. ಒಂದು ವೇಳೆ ಅವ್ರಿಗೆ ಪೊಲೀಸ್ ಇಲಾಖೆ ನಾವು ಕೊಟ್ಟಂತ ನಮ್ಮ ದೂರಿನ ಮೇರೆಗೆ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಆ ಹಸುವಿನ ಮಾಲೀಕರಿಗೆ ಯಾರ ಮೇಲೆ ಏನಾದ್ರು ಗುಮಾನಿ ಇದ್ರೆ ಅವರನ್ನ ಕೇಳಿ ಸೂಕ್ತವಾದ ತನಿಖೆಯನ್ನ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ. ರೈತರಿಗೆ ಈ ತರ ತೊಂದರೆ ಆಗ್ತಾ ಇರೋದು ಇಲ್ಲಿ ಇರ್ತಕ್ಕಂಥ ಬಾರಿಂದಾನೆ ಅನಿಸ್ತದೆ. ಈ ಒಂದಲ್ಲ, ನಾನು ಒಂದು ಬಾರ್ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ನಾವು ನೋಡ್ತಾ ಇದ್ದೀವಿ, ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ 5 ಕಿಲೋಮೀಟರ್ಗೆ 2 ಬಾರ್ ಇದೆ. ಮುಳಬಾಗಲಿಂದ ನಂಗ್ಲಿ ಬಾರ್ಡರ್ಗೆ ಹೋಗೋಷ್ಟೊತ್ತಿಗೆ 15 ಕಿಲೋಮೀಟರ್ಗೆ 15 ಬಾರ್ ಇದೆ. ಅವಶ್ಯಕತೆ ಏನಿತ್ತು? ಒಳ್ಳೆ 18 ವರ್ಷ ಹುಡುಗರನ್ನ ಕುಡುಕರನ್ನಾಗಿ ಮಾಡೋದಕ್ಕೆ ಸರ್ಕಾರನೇ ನಿರ್ಧಾರ ಮಾಡ್ಬಿಟ್ಟಿದೆ. ತಂದೆ ತಾಯಿಯನ್ನ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ಬಿಡ್ತಾ ಇದಾರೆ. ಸಮಾಜನ ತಿದ್ದಬೇಕಾಗಿರುವಂತಹ ಸರ್ಕಾರಗಳು, ನಮ್ಮಿಂದ ಆಯ್ಕೆಯಾದಂತಹ ಸರ್ಕಾರಗಳು ನಮ್ಮ ಮೇಲೇನೆ ಒಂದು ಗದಾ ಪ್ರಹಾರ ಮಾಡ್ದಂಗಿದೆ ಈ ಒಂದು ಪದ್ಧತಿ ಅಂತೇಳಿ ಹೇಳಕ್ ಇಚ್ಛೆ ಪಡ್ತೇನೆ. ಈಗಿನ ಇರ್ತಕ್ಕಂಥ ಸಮಾಜಕ್ಕೆ ಈ ತರ ರೈತರ ಬಗ್ಗೆ ಅನ್ಯಾಯ ನಡೀತಿರೋ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಸರ್, ಸಮಾಜ ಅನ್ನಕ್ಕಿಂತ ರೈತ ಯಾವುದ್ರಲ್ಲೂ ಕೂಡ 10 ರೂಪಾಯಿ ಒಂದು ಆದಾಯನ ಪಡೆಯತಕ್ಕಂತ ಸನ್ನಿವೇಶಗಳೇ ನಿರ್ಮಾಣ ಮಾಡೋದು ಅಪರೂಪ ಆಗ್ಬಿಟ್ಟಿದೆ. ಸುಮಾರು ಹೆಕ್ಟೇರ್ಗಳಲ್ಲಿ ಮುಳಬಾಗಲ್ ತಾಲೂಕಿನ ಒಂದು ಸ್ಥಿತಿಯನ್ನ ನಾವು ನೋಡಿದಾಗ ಸುಮಾರು ಹೆಕ್ಟೇರ್ಗಳಲ್ಲಿ ಟೊಮೆಟೊ ಬೆಳಿತಾರೆ. ಈಗ ಕೈ ಸುಟ್ಕೊಂಡು ಯಾರ ಮುಖದಲ್ಲೂ ನಗು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಸಾಲ ಸೂಲ ಮಾಡ್ತಾರೆ. ರೈತನ ಪರಿಸ್ಥಿತಿನೇ ಅಷ್ಟು. ರೈತ ಬೆಳೆಯುವಂತ ಒಂದು ಟೊಮೆಟೊಗೆ ಬೆಲೆ ಇರಲ್ಲ. ಆ ಟೊಮೆಟೊನ ತಗೊಂಡೋಗಿ ಸಾಸ್ ಮಾಡ್ತಾರೆ, ನಿಗದಿತ ಬೆಲೆ, ಅದಕ್ಕೆ ನಿಗದಿ ಮಾಡಿರ್ತಾರೆ. ರೈತ ಟೊಮೆಟೊಗೆ ಬೆಲೆ ಕಡಿಮೆ ಆದಾಗ ಸಾಸ್ ಬೆಲೆ ಕಡಿಮೆ ಮಾಡಲ್ಲ. ಅದೇ ಟೊಮೆಟೊ ಬೆಲೆ ಜಾಸ್ತಿ ಆದಾಗ ಸಾಸ್ ಬೆಲೆ ಜಾಸ್ತಿ ಮಾಡ್ತಾರೆ. ರೈತನಿಗೆ ಮಾತ್ರ ಆದಾಯ ಶೂನ್ಯ. ಹಾಗಾಗಿ ಸರ್ಕಾರಗಳು ಕೂಡ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಅನಿಸಿಕೆ. ಸರ್, ಈ ಹಸುವಿನ ಬಗ್ಗೆ ಆಲ್ ಡೈರಿಯಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ಈಗಾಗಲೇ ನಮ್ಮ ಕೋಚಿಮೂಲ ನಿರ್ದೇಶಕರಾದಂತಹ ನಾಗರಾಜಣ್ಣರವ್ರಿಗೆ ಮತ್ತೆ ನಮ್ಮ DM ಸಾಹೇಬ್ರಾದಂತಹ ನಮ್ಮ ಡಾಕ್ಟರ್ DM ಸರ್ ಕಿರಣ್ ಸರ್ ಅವ್ರಿಗೆ ಮಾತಾಡಿದೆ ನಾನು. ನಮ್ಮ ಸೆಕ್ರೆಟರಿನೂ ಇದ್ರು. ನೀವು ಏನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು FIR ಕಾಪಿನೂ ಅದರ ಒಂದು ಫೋಟೋಗಳೆಲ್ಲ ತಂದುಕೊಡಿ ಅಂತ ಹೇಳಿದ್ದಾರೆ. ವರದಿನ ಡಾಕ್ಟರ್ ವರದಿ ಕೊಡ್ತಾರೆ, ಆ ವರದಿನ ತಗೊಂಡ್ ಬಾ ಅಂತ ಹೇಳಿದ್ದಾರೆ. ಸರ್ಕಾರದಿಂದ KMF ಇಂದ ಎಷ್ಟಾದ್ರೆ ಅಷ್ಟು ನಮ್ಮ ಪ್ರಯತ್ನ ಮಾಡಿ ಅಷ್ಟು ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ.